ಅಜಿತ್ ಇಲ್ಲಿ ಪರಿಷ್ಕರಣೆನ ನೀವು ಇನ್ ಕಂಪ್ಯಾರಿಸನ್ ವಿತ್ ರಾಜ್ಯದ ಆರ್ಥಿಕ ಸ್ಥಿತಿಗತಿ ಜೊತೆ ಕಂಪೇರ್ ಮಾಡಿ ನೋಡಬೇಕು. ಇನ್ಫ್ಯಾಕ್ಟ್ ನೀವು ಆ ಲೈನೆಲ್ಲ ಡಿಸ್ಕಸ್ ಮಾಡ್ತಿದ್ವಿ ಆಗ್ಲಿಂದ. ನೀವು ನೋಡಿದ್ರೆ ಇಲ್ಲಿ ಕಳೆದ 3 ವರ್ಷಗಳಲ್ಲಿ ನೋಡ್ತಾ ಬಂದರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇವರೇ ನಡೆಸಿರುವಂಥ ಸರ್ಕಾರ ಸಿದ್ದರಾಮಯ್ಯರ ಅವಧಿನಲ್ಲಿ ನಿಮಗೆ 22-23ರಲ್ಲಿ 12,250 ಕೋಟಿ ರೆವಿನ್ಯೂ ಡೆಫಿಸಿಟ್, 23-24ರಲ್ಲಿ 20,834 ಕೋಟಿ, 24-22ರಲ್ಲಿ 25,490 ಕೋಟಿ, 25-26ರಲ್ಲಿ 22,957 ಕೋಟಿ, ಒಟ್ಟು 81,493 ಕೋಟಿ ರೆವಿನ್ಯೂ ಡೆಫಿಸಿಟ್. ಓಕೆನಾ? ಅಂದ್ರೆ ನೀವು ಸರ್ಕಾರ ನಡೆಸಲಿಕ್ಕೆ, ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಕೊಡೋದಕ್ಕೆ, ಅಥವಾ ಹಿಂದೆ ತಗೊಂಡಂತ ಸಾಲದ ಮೇಲಿನ ಬಡ್ಡಿ ಕಟ್ಟೋದಕ್ಕೆ, ಅಥವಾ ಈ ರೀತಿಯ ವೆಲ್ಫೇರ್ ಸ್ಕೀಮ್ ನ ಕೊಡೋದಕ್ಕೆ ನೀವು 82,000 ಕೋಟಿ ಸಾಲ ಮಾಡಿದ್ದೀರಾ 3 ವರ್ಷದಲ್ಲಿ ಈ ಸರ್ಕಾರ. ನಾನು ಹೇಳ್ತಾ ಇರೋದು ಬರ್ತೀನಿ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದ ಆರ್ಥಿಕತೆ ಹದಗೆಟ್ಟಿದೆ, ಹಂಗೇನಾದ್ರು ವಾದ ಮಾಡ್ಕೊಳ್ಳಿ, ಬಟ್ ಪರಿಷ್ಕರಣೆ ಮಾಡಬೇಡಿ ಅಂತ ಹೇಳಿ. ನಾನು ಹೇಳ್ತಿರೋದು ಹಂಗಲ್ಲ, ಪರಿಷ್ಕರಣೆ ಮಾಡಬೇಡಿ ಅಂತ ಹೇಳಿ ಜವಾಬ್ದಾರಿತ ವಿರೋಧ ಪಕ್ಷವಾಗಿ ವರ್ತಿಸುವ ಅವಕಾಶ ನಿಮಗೂ ಬಂದಿದೆ. ನಾನು ಆ ಪಾಯಿಂಟ್ ಬರ್ತೀನಿ, ಬಿಕಾಸ್ ಈ ಪೀಠಿಕೆ ಇಲ್ದಿರ ಅಲ್ಲಿ ಹೋಗಕ್ ಆಗೋದಿಲ್ಲ, ಆಯ್ತಾ? ಇದರ ಜೊತೆಗೆ ಇವ್ರು ಏನಾದ್ರೂ ಸಾಲ ಮಾಡಿ ಈ ಯೋಜನೆಗಳಿಗೆ ಹಣ ಬಳಸ್ಕೊಂಡಿದಾರ ಅಂತ ಹೇಳಿದ್ರೆ ಅದೂ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಪೆಟ್ರೋಲ್ 2 ಬಾರಿ, ಡೀಸೆಲ್ 3 ಬಾರಿ, ಸ್ಟ್ಯಾಂಪ್ ಡ್ಯೂಟಿ 4% ಇತ್ತು, 5% ಆಯ್ತು, 7% ಆಯ್ತು, ಜೊತೆಗೆ ವ್ಯಾಲ್ಯೂಯೇಷನ್ ಡಬಲ್ ಮಾಡಿದ್ರು, 150%, 2% ಮಾಡಿದ್ರು. ನೆಕ್ಸ್ಟ್ ನಂದಿನಿ ಹಾಲ್ 3 ಸಲ ಏರಿಕೆ ಮಾಡಿದ್ರು. ಲಿಕ್ಕರ್ ಅಂತೂ ಎಲ್ಲಾ ಸ್ಲ್ಯಾಬು, ಬಿಯರ್ ಇಂದ ಹಿಡಿದು, ವಿಸ್ಕಿಯಿಂದ ಹಿಡಿದು, ರಮ್ಮಿಂದ ಹಿಡಿದು ಯಾವ್ದು ಎಲ್ಲಾನು ಜಾಸ್ತಿ ಮಾಡಾಕ್ಬಿಟ್ರು. ತಿರ್ಗಾ ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಎಲ್ಲಾನು ಜಾಸ್ತಿ ಮಾಡಾಕ್ಬಿಟ್ರು. ಈ ಬೆಲೆ ಏರಿಕೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಅಂದಾಜು ಬಂದಿರುವಂತ ಹಣ 3-3.5 ವರ್ಷದಲ್ಲಿ 1,20,000 ಕೋಟಿಗಿಂತಲೂ ಅಧಿಕ. ನೀವು ಬೆಲೆ ಏರಿಕೆನೂ ಮಾಡಿ ಇಷ್ಟು ಹಣನೂ ತಗೊಂಡಿದ್ದೀರಾ, ಇನ್ನೊಂದ್ ಕಡೆ ರೆವಿನ್ಯೂ ಡೆಫಿಸಿಟ್ ಆಗಿ ಸಾಲನೂ ಮಾಡಿದ್ದೀರಾ. ಇದರ ಜೊತೆಗೆ ಪ್ಲಸ್ ನಾರ್ಮಲ್ ಸಾಲ ರೆವಿನ್ಯೂ ಡೆಫಿಸಿಟ್ ಬಿಟ್ಟು ಮಾಡಿರೋದು 23-24ರಿಂದ 26-27 ನಡುವೆ 4,20,000 ಕೋಟಿಗಿಂತ ಅಧಿಕ. ಈ ವಿಷಯಕ್ಕೆ ಬನ್ನಿ, ಇದು ಲೈನ್ ಆಫ್ ಆರ್ಗ್ಯುಮೆಂಟ್ ವಿಷಯಕ್ಕೆ ಬನ್ನಿ. ಇಷ್ಟು ಮಾಡಿನೂ ಕೂಡ ನೀವು ಹಾಗಾದ್ರೆ ನಿಮ್ಮ ಹತ್ರ ಹಣ ಎಲ್ಲೋಯ್ತು? ಇವತ್ತು ಯಾಕೆ ಡ್ರಾಮಾ ಮಾಡ್ತಾ ಇದ್ದೀರಾ? ಗ್ಯಾರಂಟಿ ಪರಿಷ್ಕರಣೆ ಹೆಸರಿನಲ್ಲಿ ಪರಿಷ್ಕರಣೆ ಮಾಡ್ಬೇಕಾ ಮಾಡಬಾರ್ದ? ಮಾಡ್ಬೇಕಾ ಮಾಡಬಾರ್ದ? ಆಗ್ಲೇ ನಾನು ಹೇಳದ್ನಲ್ಲ, ಬಡವರಿಗಾಗ್ಲಿ ಅಥವಾ ಮಧ್ಯಮ ವರ್ಗದವ್ರಿಗಾಗ್ಲಿ ಯಾರಿಗೆ ನೀಡಿದ್ಯಲ್ಲ ಅವ್ರಿಗೆ ಹೋಗ್ಲೇಬೇಕು ಗ್ಯಾರಂಟಿ. ಪರಿಷ್ಕರಣೆ ಮಾಡಬೇಕಾ ಮಾಡಬಾರ್ದು? ಎಸ್ ಆರ್ ನೋ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮಾಡ್ಬೇಕಾ ಮಾಡಬಾರ್ದು? ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಬಡವರಿಗಾಗ್ಲಿ ಮಧ್ಯಮ ವರ್ಗದವ್ರಿಗಾಗ್ಲಿ ಯಾರಿಗೆ ನೀಡಿದವ್ರಿಗೆ ಹೋಗ್ಲೇಬೇಕು. ಆಸ್ ಸಿಂಪಲ್ ಆಸ್ ದಟ್. ಬಿಕಾಸ್ ಅವರೇ ಹೇಳ್ಕೊಂಡಿದ್ದೆ ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿ ಕೇಳೋದೊಂದು ನೀವು ಹೇಳ್ತಾ ಇರೋದು. ನೋ ಐ ಆಮ್ ವೆರಿ ಸ್ಟ್ರೈಟ್ ಫಾರ್ವರ್ಡ್. ಪರಿಷ್ಕರಣೆ ಆಗಬೇಕಾ ಆಗಬಾರ್ದಾ? ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಇವರೇ ಅಪಾಯಿಂಟ್ ಮಾಡಿರೋಂತ ಒಂದು ಕಮಿಟಿ ಇತ್ತಲ್ವೇನಪ್ಪ, ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಕಮಿಟಿ ಅಂತ. ಪರಿಷ್ಕರಣೆ ಮಾಡಲಿಲ್ಲ 3 ವರ್ಷದಲ್ಲಿ. ಯಾಕೆ ಮಾಡಿಲ್ಲ 3 ವರ್ಷದಲ್ಲಿ ಪರಿಷ್ಕರಣೆ? ಪೊಲಿಟಿಕಲ್ ರೀಸನ್ಸ್ ಗೆ ಮಾಡಿಲ್ಲ ರೀ. ಅವಾಗ ಪರಿಷ್ಕರಣೆ ಮಾಡೋ ಮನಸ್ಸು ಸರ್ಕಾರಕ್ಕಿರ್ಲಿಲ್ಲ, ಈಗ ಮಾಡಬೇಕು ಅಂತಿದ್ದಾರೆ. ಅಲ್ಲಿಗೆ ನಾನು ಹೇಳ್ತಾ ಇದ್ದೀನಿ, ಪ್ರಶಾಂತ್ ಹೇಳ್ತಾ ಇದ್ದಾರೆ, ನಮ್ಮ ನಿಲುವು ಹೌದು ಆಗಬೇಕು ಪರಿಷ್ಕರಣೆ, ಅನರ್ಹರಿಗೆ ₹1 ಹೋಗೋದು ಬೇಡ ಅಂತ ನಾವು ಹೇಳ್ತಾ ಇದೀವಿ. ನಿಮ್ಮ ನಿಲುವು ಆಸ್ ಅ ಪಾರ್ಟಿ ಏನ್ ಹೇಳಿದ್ರೆ, ಆಬ್ವಿಯಸ್ಲಿ ಅರ್ಹ ಎಲ್ಲ ಫಲಾನುಭವಿಗಳಿಗೂ ಗ್ಯಾರಂಟಿ ಹೋಗ್ಲೇಬೇಕು. ನಾವು ಅದನ್ನ ಹೇಳ್ಕೊಂಡ್ ಬಂದಿರೋ ಡೇ ಬಂದಿದ್ರೆ ನಾವೇನು ಇಲ್ಲ ಅಂತ ಹೇಳ್ತಾ ಇದೀವಿ, ಅಪೋಸ್ ಮಾಡ್ತಾ ಇದೀವ? ನಾವು ಕೇಳ್ತಿರೋ ಪ್ರಶ್ನೆ, ಇವರೇ ಮಾಡಿದಂತೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಟೀಮ್ ಇತ್ತಲ್ಲಪ್ಪ, ವರ್ಷಕ್ಕೆ 11 ಕೋಟಿ, ಚೇರ್ಮನ್ ಅದಕ್ಕೆ 6 ಲಕ್ಷ 60 ಲಕ್ಷ ಸಂಬಳ, ಇನ್ನೊಬ್ರು ಉಪಾಧ್ಯಕ್ಷರು ಅಂತ ಒಬ್ಬರು ಮಾಡಿದ್ರು, ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ, ತಾಲೂಕ್ ಲೆವೆಲ್ ಕಮಿಟಿ, ಬೆಂಗಳೂರಲ್ಲಿ ವಾರ್ಡ್ ಲೆವೆಲ್ ಕಮಿಟಿ. ಆ ವಾರ್ಡ್ ಅಧ್ಯಕ್ಷರುಗಳು ನಿಮ್ಗೆ 6x3 ದೊಡ್ಡ ಬೋರ್ಡ್ ಹಾಕೊಂಡ್ಬಿಟ್ಟು ನಾನು ಗ್ಯಾರಂಟಿ ಅನುಷ್ಠಾಪನೆ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಮರ್ಸಿಡೀಸ್ ಬೆಂಜಲ್ಲಿ ಓಡಾಡ್ತಾರೆ ಇವ್ರ ಪಕ್ಷದವರು. ಇವರೆಲ್ಲ ಏನ್ ಮಾಡಿದ್ರೆ ಪರಿಷ್ಕರಣೆ ಮಾಡಿದ್ರೆ ಎಷ್ಟು ದಿವಸ? ಇವಾಗ ಆರ್ಥಿಕತೆಗೆ ಹೊಡೆತ ಬಿದ್ದ ಮೇಲೆ ನಿಮ್ಗೆ ಸರಿಯಾಗಿ ಮ್ಯಾನೇಜ್ ಮಾಡಕ್ ಆಗಿಲ್ಲ ಅಂತ ಹೇಳಿ ಪರಿಷ್ಕರಣೆ ನಾಟಕ ಮಾಡ್ತಾ ಇದೀರಾ ನೀವು. ಮಾತು ಕೊಟ್ಟಂಗೆ ಕೊಡ್ಬೇಕು. ಮಹಾರಾಷ್ಟ್ರದಲ್ಲಿ ನೀವು ಕೊಡಬೇಕಾಗಿತ್ರಿ. ಯಾವ್ದು? ಮಹಾರಾಷ್ಟ್ರದಲ್ಲಿ ನೀವು ಕೊಡಬೇಕಾಗಿತ್ತು. 1 ಕೋಟಿ ಜನರನ್ನು ಬಿಟ್ರಿ. ಕೇಳಿಸ್ಕೊಳ್ಳಿ. ಮಹಾರಾಷ್ಟ್ರದ GSDP 50 ಲಕ್ಷ ಕೋಟಿ, ಕರ್ನಾಟಕದ 28 ಲಕ್ಷ ಕೋಟಿ. ವೆಲ್ಫೇರ್ ಸ್ಕೀಮ್ ಅಲ್ಲಿ ಮಹಾರಾಷ್ಟ್ರ ಖರ್ಚು ಮಾಡ್ತಿದ್ದು 1.5%, ಕ್ಯಾಪೆಕ್ಸ್ 3.5%. ಕರ್ನಾಟಕ ಕೋಟಿ ಜನರನ್ನು ಕೈ ಬಿಟ್ರಿ. ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಕರ್ನಾಟಕ ಅಂತ ಬಂದಾಗ ನಿಮ್ಗೆ ವೆಲ್ಫೇರ್ 2.3%. ಮಹಾರಾಷ್ಟ್ರದ ಸಾಲ ಎಷ್ಟಿದೆ ಹೇಳಿ? ನೀವೀಗ ಹೇಳಿದ್ರಲ್ಲ ಕರ್ನಾಟಕದ್ದು ಎಷ್ಟಿದೆ ಸಾಲ? ಮಹಾರಾಷ್ಟ್ರ ಸರ್ಕಾರ ಮಾಡಿರೋ 10 ಲಕ್ಷ ಕೋಟಿ ದಾಟಿದೆ ಮಹಾರಾಷ್ಟ್ರ. ಅಲ್ಲೇ ಕೊಡ್ಲಿಕ್ಕೆ ಆಗದೆ ಇದ್ದದ್ದು ಇಲ್ಲೂ ಕೊಡಕ್ ಆಗ್ತಿಲ್ಲ ರೀ. ಅದಕ್ಕೆ ಅವರು ಪರಿಷ್ಕರಣೆ ಮಾಡ್ತಿದ್ದಾರೆ. ಕರ್ನಾಟಕದ ಸಾಲ
9 ಲಕ್ಷ ಕೋಟಿ ದಾಟಿದೆ. ಅಗೇನ್ GSDPF 28 ಲಕ್ಷ ಕೋಟಿ. ನೀವು ಮಹಾರಾಷ್ಟ್ರದ 10 ಲಕ್ಷ ಕೋಟಿ ಸಾಲಕ್ಕೆ 50 ಲಕ್ಷ ಕೋಟಿ GSDP. ನಾನು ಹೇಳ್ತಿರೋದು ಕಂಪೇರ್ ಮಾಡಕ್ ಆಗಲ್ಲ. ನೀವು ಅದಕ್ಕೆ ವೆಲ್ಫೇರ್ ಸ್ಕೀಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅಲ್ರಿ, ಅಷ್ಟೆಲ್ಲಾ ಸುಸ್ಥಿತಿಯಲ್ಲಿ ಆರ್ಥಿಕತೆ ಇದ್ರೂ ಕೂಡ ಮಹಾರಾಷ್ಟ್ರದಲ್ಲಿ 1 ಕೋಟಿ ಜನರನ್ನ ಈ ಪಟ್ಟಿಯಿಂದ ಕೈ ಬಿಟ್ರು. ಅಜಿತ್, ನಾನು ಹೇಳ್ತೇನೆ, ಇಲ್ಲಿ 5 ಲಕ್ಷ ಜನರನ್ನ ಕೈ ಬಿಡೋದಕ್ಕೆ ಹೊರಟ್ರೆ ನೀವು ಭೂಮಿ ಆಕಾಶ ಒಂದು ಮಾಡ್ತಾ ಇದ್ದೀರಿ. ಅಲ್ಲ ಆಯ್ತು, ಹಾಗಾದ್ರೆ ಹೆಂಗ್ ಕೈ ಬಿಡ್ತಾ ಕೇಂದ್ರ ಸರ್ಕಾರ ಆರ್ಥಿಕತೆಯನ್ನು ತುಂಬಾ ಸುಭದ್ರವಾಗಿ ಮಾಡಿದೆಯಲ್ಲಪ್ಪ. ಆಯ್ತು, ಸಿಂಪಲ್ ಎಕ್ಸಾಂಪಲ್, ಕಿಸಾನ್ ಸಮ್ಮಾನ್ ಯೋಜನೆ ಇದೆ ರೀ. ಕಿಸಾನ್ ಸಮ್ಮಾನ್ ಯೋಜನೆ ಕೇವಲ ಸಣ್ಣ ರೈತರಿಗೆ. ದೊಡ್ಡ ರೈತರಿಗೂ ದುಡ್ಡು ಹೋಗಿದೆ ಅಂತ ಅದನ್ನ ಇಮಿಡಿಯೇಟ್ ಆಗಿ ನಿಲ್ಲಿಸಿ ಅವ್ರ ಅಕೌಂಟ್ಗೆ ಹೋಗಿರೋ ದುಡ್ಡು ವಾಪಸ್ ಕೇಳ್ತಾ ಇದ್ದೀರಿ. ನೀವು ಅನರ್ಹರಿದ್ದೀರಿ, ನಿಮ್ಮ ಅಕೌಂಟಿಗೆ ದುಡ್ಡು ಹಾಕಿಬಿಟ್ಟಿದೀವಿ, ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದೀರಿ. ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು? ಗ್ಯಾಸ್ ಸಬ್ಸಿಡಿ ವಿಚಾರ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು? ಯಾರ್ಯಾರಿಗೆ ನಿಜವಾಗ್ಲೂ ಅವಶ್ಯಕತೆ ಇಲ್ವಾ ಸರೆಂಡರ್ ಮಾಡಿ ಅಂತ ಹೇಳಿದ್ರು. ಲಕ್ಷಾಂತರ ಜನ ಸರೆಂಡರ್ ಮಾಡಿದ್ರು, ಕರೆಕ್ಟ್ ಅಲ್ವಾ? ವೆರಸ್ ಇಲ್ಲಿ ಗ್ಯಾರಂಟಿ ವಿಚಾರದಲ್ಲಿ ನೀವೇ ಆಗ್ಲೇ ಉದಾಹರಣೆ ಕೊಟ್ರಿ. ಬೆಂಜ್ ಅವರು ಬಂದು ಹತ್ಕೊಂಡು ಹೋಗ್ತಾ ಇದಾರೆ ಅಂತೆಲ್ಲ ಹೇಳ್ಬಿಟ್ಟು ಯಾಕೆ ಜನ ಅದನ್ನ ತಗೊಳ್ತಾ ಇದಾರೆ? ಇವನ್ ಆಫ್ಟರ್ ದಟ್, ಬಿಕಾಸ್ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ. ಹಣ ದುರುಪಯೋಗ ಅಂತ ಗೊತ್ತು. ದಟ್ಸ್ ದ ರಿಯಾಲಿಟಿ. ಇವ್ರ ಕರಪ್ಷನ್ ಗೊತ್ತು, ಇವ್ರ ಸಾಲ ಗೊತ್ತು, ರಣಬರ ಗೊತ್ತು. ಜನ ಅವ್ರ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ. ಅದಕ್ಕೆ ಅವ್ರೇನು ಮಾಡ್ತಾ ಇಲ್ಲ. ಇದು ಕೇವಲ ನಾಟಕ ಅಷ್ಟೇ, ಡ್ರಾಮಾ ಎಳ್ಕೊಂಡೋಗೋದಕ್ಕೆ. ತಿರ್ಗಾ ಇನ್ನೊಂದೇನು ಗೊತ್ತಾ ನಿಮ್ಗೆ? ಪರಿಷ್ಕರಣೆಗೆ ಇವಾಗ ಬಯೋಮೆಟ್ರಿಕ್ ಕೊಡ್ಬೇಕಲ್ಲ, ಆ ಬಯೋಮೆಟ್ರಿಕ್ 5 ರೂಪಾಯಿ ಕೊಡ್ಬೇಕಂತೆ ಪರಿಷ್ಕರಣೆಗೆ ಹೋಗೋರು. ತಿರ್ಗಾ ಗೃಹಲಕ್ಷ್ಮಿ ಸೊಸೈಟಿ ಅಂತ 1250 ರೂಪಾಯಿ ಕೊಟ್ಟು ರಿಜಿಸ್ಟರ್ ಆಗ್ಬೇಕಂತೆ. ಇದೆಲ್ಲ ಯಾಕೆ ಕೊಡ್ಬೇಕು? ಇದೆಲ್ಲ ಯಾಕೆ ಮಾಡ್ಬೇಕು? ಒಂದ್ ನಿಮಿಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.